ಸರಿಗಮಪ ಸಂಭ್ರಮ ಸುವರ್ಣ ಜೊತೆ ಈಗಾಗಲೇ ಈ ಸೀಸನ್ನ ಸರಿಗಮಪದ ಫೈನಲಿಸ್ಟ್ಗಳ ಜೊತೆ ನಮ್ಮ ಮಾತುಕತೆ ಹಾಡು ಮುಂದುವರೆತಿತ್ತು. ವಾಹ್, ಸರಿಯೋ ಕಾಲದ ಜೊತೆಗಿನ ಪಯಣವೇ ನಮ್ಮ ಬದುಕು. ಎಷ್ಟು ಸೊಗಸಾಗಿ ಆ ಹಾಡನ್ನು ಆಯ್ಕೆ ಮಾಡ್ಕೊಳ್ಳೋಕ್ಕೂ ಒಂದು ಧೈರ್ಯ ಬೇಕು ಅನ್ನುವಂಥದ್ದು ಬಾಲಮುರಳಿ ಕೃಷ್ಣ ಅವರು ಹಾಡಿರುವಂಥ ಸಾಂಗ್. ಆ ಸಾಂಗನ್ನು ಯಾಕೆ ತೊಗೊಂಡ್ರಿ ತಾವು? ಸರ್ ನನಗೆ ಸ್ವಲ್ಪ ಫೀಲಿಂಗ್ ಸಾಂಗ್ ಅಂದರೆ ತುಂಬ ಇಷ್ಟ ಸರ್. ನನಗೆ ಫೀಲಿಂಗ್ ಸಾಂಗ್ ಅಂದರೆ ಅದು ಕೇಳೋಕೆ ಚೆನ್ನಾಗಿತ್ತು ಸರ್. ಆಮೇಲೆ ನಮ್ಮ ಡೈರೆಕ್ಟ್ರು ಭಾಸ್ಕಿ ಸರ್ ಇದು ಸಾಂಗ್ ತೊಗೋತೀನಿ ಸರ್ ಅಂದಾಗೆ ತೊಗೊಳ್ಳಿ ತಮ್ಮ ಅಂತ ಕೊಟ್ಟರು ಸರ್. ಆಮೇಲೆ ಕೇಳಿದೆ ಅದರಲ್ಲಿ ಅಮೃತ ವರ್ಷಿಣಿ ಅದು ರಾಗ ಈಗ ಒಂದು ಥರ ಆಯಿತು. ನಾನು ಇನ್ನೂ ಹಿಂದೂಸ್ತಾನಿ ಇನ್ನೂ ಕಲ್ತಿಲ್ಲ ಸರ್. ಅಷ್ಟು ನನಗೆ ಸ್ವಲ್ಪ ಕಲಿಯೋಕ್ಕೆ ಕಷ್ಟ ಆಗ್ತಿತ್ತು. ಅವಾಗ ಮಯೂರ್ ಸರ್ ಹತ್ರ ಟ್ರೈನಿಂಗ್ ತೊಗೊಂಡಿವ್ರು, ಎಲ್ಲರ ಹತ್ರ ಒಂದೊಂದು ಸಂಗತಿ ಮಿಸ್ಟೇಕ್ ಆಗಿದ್ದು ಅದು ಇದು ಹೇಳಿಸ್ಕೊಂಡು ಪ್ರಾಕ್ಟೀಸ್ ಮಾಡಿ ನನಗೆ ಬಂದಷ್ಟು. ಎಷ್ಟು ದಿವಸದ ಅಭ್ಯಾಸ ಈ ಹಾಡು? 5 ದಿವಸದ ಅಭ್ಯಾಸ. 5 ದಿವಸದ ಅಭ್ಯಾಸ. ಕ್ಯಾ ಬಾತ್. ಫೀಲಿಂಗ್ ಸಾಂಗ್ ಯಾಕೆ ನಿಮಗೆ ಅಷ್ಟು ಇಷ್ಟ ಆಗುತ್ತೆ? ಬದುಕಿನಲ್ಲಿ ಅಂತ ಫೀಲಿಂಗ್ ಏನಿತ್ತು ಅಂತ? ಇಲ್ಲ, ಫೀಲಿಂಗ್ ಸಾಂಗ್ ಸ್ವಲ್ಪ ನಮ್ಮ ಧ್ವನಿಗೆ ಒಬ್ರಿಗೊಂದು ಜನರ ತಿರುತ್ತಲ್ಲ ಸರ್. ಎಸ್ ನನಗೆ ಆಶ್ಚರ್ಯ ಇವತ್ತಿಗೂ ಆಗೋದು ಅಂತ. ಈ ಇಷ್ಟು ಪಾಪದ ಹುಡುಗ ನಿಮ್ಮ ನಡುವೆ ಹೇಗೆ 6 ತಿಂಗಳಿದ್ದ ಅಂತ ನಾವು ನೋಡಿದ್ದು ಸುನಿಲ್ಲ. ನೋಡಿ, ನಾನು ಹೇಳಿದೆ ನಿಮಗೆ ಫೋರ್ ಗ್ರೌಂಡ್ ಬೇರೆ ಬ್ಯಾಕ್ ಗ್ರೌಂಡ್. ಸುನಿಲ್ ಫೋರ್ ಗ್ರೌಂಡ್ ನೀವು ತುಂಬಾ ಅಭಿಮಾನದಿಂದ ಕಾಣ್ತಿರುವಂತದ್ದು, ಅವ್ನ ಬ್ಯಾಕ್ ಗ್ರೌಂಡ್ ನಾವು ಚೆನ್ನಾಗಿ ನೋಡಿರೋ. ಓಕೆ ಅವರವರ ಸೀಕ್ರೆಟ್ ಅನ್ನುವಂಥದ್ದು. ಫೈನ್. ಸುನಿಲ್, ನಮಗೆ ಸ್ಟುಡಿಯೋದಲ್ಲಿ ಬಂದ ಹಾಡೋದಾದ್ರೆ ಇನ್ನೊಂದು ಫೀಲಿಂಗ್ ಸಾಂಗ್ ತಗೊಳ್ಬಹುದು. ನಿಮ್ಮ ಫೀಲಿಂಗ್ ನಲ್ಲಿ ನಿಮಗೆ ಜೊತೆ ಆದಂತ ಹಾಡು ಯಾವ್ದಾದ್ರು ಒಂದು? ಎನಿ ಸಾಂಗ್ ಫೀಲಿಂಗ್ ಸಾಂಗೇ ಆಗ್ಬೇಕಿಲ್ಲ. ಪರಪಂಚನಿ ನನ್ನ ಪರಪಂಚನಿ ಪರಪಂಚನಿ ನನ್ನ ಪರಪಂಚನಿ ನೀನೇ ಎಲ್ಲ ಬೇರೆ ಪರಪಂಚನಿ ನನ್ನ ಪರಪಂಚನಿ ಪ್ರಾಣ ನೀನೇ ತ್ರಾಣ ನೀನೇ ಪರಪಂಚನಿ ನನ್ನ ಪರಪಂಚನಿ ಕಷ್ಟ ನನ್ನೊಡನೆ ಮಣ್ಣಾಗಲಿ ಜಗದ ಸುಖ ನಿನ್ನ ಕೈ ಸೇರಲಿ ನಿನ್ನ ಕಣ್ಣಲ್ಲಿ ಹನಿ ನೀರು ಬರದಂತೆ ಕಾಯುವೆನು ಪರಪಂಚನಿ ನನ್ನ ಪರಪಂಚನಿ ಯಾವ ಲೋಕಕ್ಕೆ ಕೊಂಡೊಯ್ತಾರೆ ಅನ್ನುವಂಥದ್ದು ನಿಜಕ್ಕೂ ದೇವರು ಅದು ಯಾವ ಕ್ಷಣದಲ್ಲಿ ಅನುಗ್ರಹಿಸಿದ್ದು ತಮಗೆ. ಹರ್ಷ, ತಾವೇ ಐ ಥಿಂಕ್ ಸುನಿಲ್ ಬಗ್ಗೆ ಮಾತಾಡುವ ರೈಟ್ ಪರ್ಸನ್ ಅಂತ ನಾನು ಭಾವಿಸ್ತೀನಿ. ಸುನಿಲ್ ಫೈನಲ್ ಹಂತದ ಜರ್ನಿ, ಪ್ರತಿ ಜರ್ನಿಯಲ್ಲೂ ಟೈಮ್ನಲ್ಲಿಯೂ ಕೂಡ ಒಂದು ಬ್ಯಾಲೆನ್ಸ್ ಮಾಡಿಕೊಂಡೇ ಬಂದವರು. ಸೆಮಿಫೈನಲಿಂದ ಫೈನಲಿಗೆ ಜಿಗಿದಿದ್ದು ಕೂಡ ಮತ್ತೊಂದು 5ರಿಂದ 6ನೇ ಅವಕಾಶದಲ್ಲಿ ಬಂದರು ಅನ್ನುವಂಥದ್ದು. ಆದರೆ ಆತ ಆ ಸಂಗೀತವನ್ನು ಸಿದ್ಧಿಸಿಕೊಂಡದಿದ್ದಿಲ್ಲ. ನಾನು ಜನಪ್ರಿಯತೆ ಬಗ್ಗೆ ಮಾತಾಡೋ ಎಲ್ಲರೂ ಜನಪ್ರಿಯರೇ. ಆತ ಆ ಸಂಗೀತವನ್ನು ಸಿದ್ಧಿಸಿ, ಯಾಕಂದರೆ ನಿಮಗೆ ಅಥವಾ ಬೇರೆಯವರಿಗೆ ಸಿಕ್ಕಂಥ ಅವಕಾಶಗಳು, ಆ ಒಂದು ಪ್ರಾಂತೀಯವಾದಂಥ ಅನುಕೂಲತೆಗಳು ಅದೆಲ್ಲ ಆತನಿಗೆ ಇರಲಿಲ್ಲ. ಆದರೆ ಆತ ಅದನ್ನು ಒಲಿಸಿಕೊಂಡ ಪರಿ ಇದೆಯಲ್ಲ, ಆತನ ಆ ಒಂದು ಟ್ಯಾಲೆಂಟ್ ಬಗ್ಗೆ ಮಾತನಾಡೋದಾದ್ರೆ. ಖಂಡಿತ ಸರ್, ಯಾಕೆಂದರೆ ಸುನಿಲ್ ಬಗ್ಗೆ ತುಂಬ ಹೆಮ್ಮೆ. ಒಂದು ಮೊದಲನೇದಾಗಿ ನನ್ನ ತಮ್ಮ ಅಂತ ನೋಡ್ತೀನಿ ನಾನು. ಆ್ಯಂಡ್ ಫಸ್ಟ್ ದಿನ ಬಂದಾಗಲಿಲ್ಲೂ ಅಷ್ಟೇ ನಮ್ಮ ಜನ ಏನು ಚಾನಲ್ ಮೂಲಕ ನೋಡಿರೋ ಅವನಷ್ಟು ಮುಗ್ಧಾನೆ. ಅವ್ನು ಯಾವಾಗಲೂ ತಕ್ಷಣ 2 ಲೈನ್ ಹೇಳ್ಬಿಟ್ರೆ ಅದನ್ನ ಅನಲೈಸ್ ಮಾಡಕ್ಕೆ 2 ನಿಮಿಷ ಪಡ್ತಾನೆ. ಅಂದ್ರೆ ಅವ್ನ ಮುಗ್ಧತೆ, ಅವನು ಅಣ್ಣ ಏನು ಹೇಳಿದ ಅಕ್ಕ ಏನು ಹೇಳಿದೆ ಅಕ್ಕ, ಅಷ್ಟು ಪ್ರೀತಿಯಿಂದ ಇರ್ತಾನೆ. ಆ್ಯಂಡ್ ಕಲಿಕೆಯಲ್ಲೂ ಕೂಡ ಅಷ್ಟೇ ಒಂದು ಶ್ರದ್ಧೆ ಇದೆ ಅವನಿಗೆ.
ಪ್ರತಿಯೊಬ್ಬರಿಂದಲೂ ಇನ್ಪುಟ್ಸ್ ತಗೋತಾನೆ. ಎಷ್ಟೋ ಸರಿ ಅವನು ಅಣ್ಣ ಒಂದ್ಸಲಿ ಹಾಡ್ತೀನಿ ನೋಡೋಣ ಅಂತ ಕೇಳ್ತಾನೆ. ಅಂದರೆ ಕಲಿಕೆ ಯಾರಿಂದಾರು ಸರಿ ನಾನು ನೋಡ್ಕೋಬೇಕು ಅನ್ನೋ ಅವನ ಒಂದು ಒಳ್ಳೆಯ ಗುಣ ಅದು. ಸೊ ನನಗನ್ಸುತ್ತೆ ಮೋಸ್ಟ್ಲಿ ಆ ಒಂದು ಒಳ್ಳೆಯ ಗುಣ ಅವ್ನಿಗಿರೋ. ಆಮೇಲೆ ಪ್ರಾಕ್ಟೀಸು ಎಷ್ಟು ಇದು ಬ್ಯಾಕ್ ಗ್ರೌಂಡ್ ನಾನು ಹೇಳ್ತೀನಿ. ಫೋರ್ ಗ್ರೌಂಡು ಸುನಿಲ್ ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ತಾನೆ, ಬ್ಯಾಕ್ ಗ್ರೌಂಡು ಯಪ್ಪಾ ಪ್ರಾಕ್ಟೀಸ್ ಮಾಡ್ತಾನೆ. ನಮ್ಮ ಹಾಡುಗಳು ಮರೆತು ಅವನ ಹಾಡನ್ನು ನಾವು ಕಲಿತು ನಮ್ಮ ಸಾಹಿತ್ಯ ಮರ್ತೋಗೋಷ್ಟು ಅವ್ನು ಪ್ರಾಕ್ಟೀಸ್ ಮಾಡ್ತಾನೆ. ಅವನು ಗ್ರೌಂಡ್ ಫ್ಲೋರ್ ಹಾಡಿದ್ರೆ ನಮ್ಮ ಸೆಕೆಂಡ್ ಫ್ಲೋರ್ ಗೋಡೆಗಳು ಬಿರುಕ್ಬಿಟ್ಟು ನಮಗೆ ಅಲಾರಾಮಾಗಿ ಅವನು ವಾಯ್ಸ್ ಕೇಳಿಸುತ್ತೆ ನಮಗೆ, ಅಷ್ಟು ಹಾಡ್ತಾನೆ. ಸುನಿಲ್ ಮೈಕ್ ಕೊಡು, ಅರವಿಂದ್ ಮಾತಾಡ್ತಾರೆ. ಇಲ್ಲ ಅದೇನಂತಂದ್ರೆ ನಾವು ಸೆಟಲ್ ಪಕ್ಕ ಕೂತಿರ್ತೀವಿ, ನಾವು ವೇಟ್ ಮಾಡ್ತಿರ್ತೀವಿ. ಓಕೆ ನೆಕ್ಸ್ಟ್ ನಮ್ಮ ಹೆಸರು ಬರ್ಬೋದು, ನಾವು ರೆಡಿ ಆಗಬೇಕು, ನಾವು ಒಂದು ಟೆನ್ಷನ್ ಇರ್ತೀವಿ. ಇವನ್ ಪಕ್ಕದಲ್ಲಿ ಕುತ್ಕೊಂಡು ಸಂಚಾರಿ ಅಂತ ಶುರು ಮಾಡ್ತೀವಿ. ಅದು ಸುಮ್ಮನೆ ಇದಲ್ಲ, ಅವನ ಕೈಲಿ ಒಂದು ಜಿಲೇಬಿ ಒಂದು ಜಾಂಗೀರಿ ಯಾವಾಗ್ಲೂ ಇರುತ್ತೆ. ಇದು ಜಿಲೇಬಿ ಸಂಚಾರಿ. ಅಂದ್ರೆ ಅವ್ನ ಆಡ್ಕೊಳ್ಳೋದಂತಲ್ಲ, ಅವನ ಮುಗ್ಧತೆ, ಅವನು ಇರೋದೇ ಅವನ ಇನ್ವಾಲ್ವ್ಮೆಂಟ್. ಇನ್ನೊಂದು ಸರ್ ನಾನು ಬಂದಾಗ ಭಾಳ ಇದೆ ಸರ್, ನನಗೆ ಸ್ಟೇಜ್ ಮೇಲೆ ಹೆಂಗೆ ಹಾಡಬೇಕು ಅನ್ನೋದು ಗೊತ್ತಿರಲಿಲ್ಲಲ್ಲ. ಫಸ್ಟಿಗೆ ನನಗೆ ಸ್ವಲ್ಪ ಕೈ ನಡಗಿಸೋದು, ಮೈಕ್ ನಡಗಿಸೋದು, ನಿಜ ಪ್ರಾಮಾಣಿಕತೆಯಿಂದ ಹೇಳ್ತೇನೆ ಸರ್. ನನಗೆ ಸ್ವಲ್ಪ ಸಂಗತಿ ಫಸ್ಟಿನಿಂದ ಎಲ್ಲರ ಹತ್ರ ಅವರಿಗೆ ಗೊತ್ತಿದೆ, ಎಲ್ಲರ ಹತ್ರ ಕೇಳಿದ್ದೀನಿ. ನಾನು ಧನುಷ್ ಅಣ್ಣ ಹೇಳ್ಕೊಟ್ಟಿದ್ದಾನೆ, ಹರ್ಷ ಅಣ್ಣ ಹೇಳ್ಕೊಟ್ಟಿದ್ದಾನೆ, ಅರವಿಂದ್ ಅಣ್ಣ ಹೇಳ್ಕೊಟ್ಟಿದ್ದಾನೆ, ದೀಕ್ಷಾ ಅಕ್ಕ, ಮಯೂರ್ ಸರ್, ಇಂಪನ ಅಕ್ಕ, ಲಹರೇಕ, ಸೋನಾಕ ಎಲ್ಲರೂ ಹೇಳ್ಕೊಟ್ಟಿದ್ದಾರೆ ನನಗೆ. ಚಿಕ್ಕ ಸಂಗತಿ, ಹಿಂಗೆ ಆಡಬೇಕು, ಇದು ಹಿಂಗೆ ಆಡಬೇಕು ಅಂತೇಳಿ. ಆವಾಗ ಇವರಿಂದ ಇಂಪ್ರೂವ್ ಸರ್, ಇದಕ್ಕಿಂತ ಮೇಲಾಗಿ ಸುಚೇತನ್ ಸರ್ ಅಂತೇಳಿ ಅವರಿಗೆ ಇಲ್ಲಿ ನಾವು ಎಲ್ಲರೂ ಕೂಡಿ ಅವ್ರಿಗೆ ಕೈ ಮುಗಿಬೇಕು. ಅವರು ತುಂಬ ಇಂಪ್ರೂವ್ ಮಾಡಿದ್ದಾರೆ. ಇವರೆಲ್ಲರ ಸಹಕಾರದ ಗೆಲುವು ಸರ್. ಮತ್ತೆ ಅಲ್ಲಿ ನನಗೆ ಅನುಶ್ರೀ ಮ್ಯಾಮ್, ಜಡ್ಜಸ್ ನಂಗೆ ಧೈರ್ಯ ತುಂಬಿ ಇಲ್ಲಿ ಮಟ್ಟಕ್ಕೆ ತಂದು ಇಲ್ಲಿ ವಿನ್ ಮಾಡಿಸಿದ್ದಾರೆ. ಅಂದ್ರೆ ಇದೆಲ್ಲ ಸಹಜವಾಗಿ ಈ ಸಂದರ್ಭದಲ್ಲಿ ಅದನ್ನೆಲ್ಲ ಸ್ಮರಿಸಿಕೊಳ್ಳೋದು ಕೂಡ ಒಂದು ದೊಡ್ಡ ಮಾತು ಅನ್ನುವಂಥದ್ದು. ಇನ್ನು ಉಳಿದ ಗಾಯಕರ ಜೊತೆ ನಾನು ಆತ್ಮೀಯವಾಗಿ ಮಾತನಾಡುವ ಹೊತ್ತಿದೆ. ಒಂದು ಸಣ್ಣ ಬ್ರೇಕ್.